ನಮಸ್ಕಾರ. ಧ್ಯಾನ ಮಾಡಬೇಡಿ, ಧ್ಯಾನಿಸಿ. ನಾನು ನನ್ನ ಅನುಭವನ ಹಂಚ್ಕೊಂಡಿದ್ದ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಾ. ಕೆಲವರು ಅವರ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ಇನ್ನು ಕೆಲವರು ಬೇರೆ ಬೇರೆ ಧ್ಯಾನ ಪದ್ಧತಿಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಕೆಲವರು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ. ಅದರಲ್ಲೂ ಒಂದು 3-4 ಜನ ಅಂತೂ ತುಂಬ ಕೆಟ್ಟದಾಗೆ ಕಮೆಂಟ್ ಮಾಡಿದ್ದಾರೆ. ಏಕವಚನ ಬಳಸಿ, ಕೆಟ್ಟ ಶಬ್ದಗಳಲ್ಲೆಲ್ಲ ಬಳಸಿ ಕಮೆಂಟ್ ಮಾಡಿದ್ದಾರೆ. ಏನು ಮಾಡೋದು? ಅವ್ರ ಮೇಲೆಲ್ಲ ಲೀಗಲ್ ಆ್ಯಕ್ಷನ್ ತೊಗೊಂಡಾಯಿತು. ಅದಕ್ಕೆ ಲೀಗಲ್ ಆ್ಯಕ್ಷನ್ ತೊಗೊಂಡ್ಮೇಲೆ ಅಯ್ಯೋ ಪ್ಲೀಸ್ ಹಾಗೆಲ್ಲ ಮಾಡಬೇಡಿ, ಸಾರಿ, ನಾವು ಯಾರೋ ಹೇಳಿದ ಮಾತು ಕೇಳಿಕೊಂಡು ಹೀಗೆಲ್ಲ ಕಮೆಂಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಇವನ್ ಐ ಆಮ್ ಸಾರಿ, ಈಗ ನಾನೇನು ಮಾಡೋಕ್ಕಾಗಲ್ಲ, ಲೀಗಲ್ ಆ್ಯಕ್ಷನ್ ತೊಗೊಂಡಾಯಿತು. ಹಿಂದಿನ ವಿಡಿಯೋದಲ್ಲೂ ಅಷ್ಟೇ, ಈ ವಿಡಿಯೋದಲ್ಲೂ ಅಷ್ಟೇ, ನಾನು ಯಾರಿಗೂ ಧ್ಯಾನ ಮಾಡಬೇಡಿ ಅಥವಾ ಧ್ಯಾನ ಹೀಗೆ ಮಾಡಿ ಅಂತ ಹೇಳ್ತಿಲ್ಲ. ಧ್ಯಾನದಲ್ಲಿ ಬೇರೆ ಬೇರೆ ವಿಧಾನಗಳಿದೆ. ಅದನ್ನು ಹೇಳ್ಕೊಡೋದಕ್ಕೆ ತುಂಬ ಸಾಧನೆ ಮಾಡಿರೋವಂಥ ತುಂಬ ದೊಡ್ಡ ಗುರುಗಳಿದ್ದಾರೆ. ಅವ್ರ ಹತ್ರ ಹೋಗಿ ಧ್ಯಾನ ಕಲಿತು ಅವರು ದೀಕ್ಷೆ ಕೊಟ್ಟ ಮೇಲೆ ಅವ್ರ ಪರ್ಮಿಷನ್ ತಗೊಂಡು ಧ್ಯಾನ ಮಾಡಬೇಕು. ಧ್ಯಾನದಲ್ಲಿ ನಾನು ಅಂಥ ದೊಡ್ಡ ಸಾಧನೆ ಏನೂ ಮಾಡಿಲ್ಲ, ಹಾಗಾಗಿ ನಾನು ಧ್ಯಾನ ಹೇಳ್ಕೊಡೋಕ್ಕಾಗಲ್ಲ. ಸೊ ನನ್ನ ಅನುಭವನ ನಾನು ಶೇರ್ ಮಾಡಿಕೊಂಡೆ ಅಷ್ಟೆ. ಈಗ ನನಗೆ ಧ್ಯಾನದ ಅಭ್ಯಾಸ ಯಾವಾಗಿಂದ ಶುರು ಆಯಿತು ಅನ್ನೋದನ್ನು ಹೇಳ್ತೀನಿ. ಅಮ್ಮನಿಗೆ ಆಸ್ತಮಾ ಮತ್ತು ಕಣ್ಣಿನ ಸಮಸ್ಯೆ ಇತ್ತು. ಸೊ ಹಾಗಾಗಿ ಒಬ್ಬರು ಯೋಗ ಟೀಚರ್ ಮನೆಗೆ ಬರ್ತಾಯಿದ್ರು ಅಮ್ಮನಿಗೆ ಯೋಗಾಭ್ಯಾಸ ಮಾಡಿಸೋದಕ್ಕೆ. ಆಗ ನಾನು ಚಿಕ್ಕವಳು, ನನಗೊಂದು 7-8 ವರ್ಷ ಇರ್ಬೋದು. ಅಮ್ಮನ ಜೊತೆಗೆ ಸೇರಿಕೊಂಡು ನಾನು ಯೋಗ ಮಾಡ್ತಾಯಿದ್ದೆ. ಆಗ ಅವರು ಈ ತ್ರಾಟಕ ಅನ್ನೋದನ್ನು ಅಭ್ಯಾಸ ಮಾಡ್ಸೋಕ್ಕೆ ಶುರು ಮಾಡಿದ್ರು. ತ್ರಾಟಕ ಅಂದರೆ ಒಂದು ದೀಪದ ಬೆಳಕನ್ನಿಟ್ಟು ಅದನ್ನೇ ಕಣ್ಣು ಮಿಟುಕಿಸ್ದೆ ದೃಷ್ಟಿಸಿ ನೋಡೋದು. ಸೊ ಅಲ್ಲಿಂದ ಶುರುವಾಯಿತು ನನಗೆ ಒಂದು ಈ ಧ್ಯಾನಿಸುವುದ ಅಭ್ಯಾಸ. ಅದಾದಮೇಲೆ ಅಪ್ಪಾಜಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಯೋಗ ಗುರುಗಳು, ನಾಯಕರು, ಅವ್ರ ಹತ್ರ ನನ್ನ 2ನೇ ಅಣ್ಣ ಮುರಳಿ ಯೋಗ ಕಲಿಯಕ್ಕೆ ಹೋಗ್ತಾ ಇದ್ದ. ಅವನ ಜೊತೆ ಸೇರಿಕೊಂಡು ನಾನು ಅಲ್ಲಿಗೆ ಹೋಗೋಕ್ಕೆ ಶುರು ಮಾಡಿದೆ. ಹಾಗೆಯೇ ನನ್ನ ಈ ಯೋಗ ಮತ್ತು ಧ್ಯಾನದ ಅಭ್ಯಾಸ ಮುಂದುವರಿತು. ನಾಯಕರವ್ರು ಹೇಳ್ಕೊಟ್ಟಂಥ ಯೋಗ ಪದ್ಧತಿನ ನಾನು ಸುಮಾರು ವರ್ಷ ಅಭ್ಯಾಸ ಮಾಡ್ಕೊಂಡು ಬಂದೆ. ಇನ್ಫ್ಯಾಕ್ಟ್ ಅದು ನನ್ನ ಆ್ಯಕ್ಟಿಂಗ್ ಕೆರಿಯರಲ್ಲಿ ನನಗೆ ತುಂಬಾ ಹೆಲ್ಪ್ ಮಾಡ್ತು. ಅದಾದಮೇಲೆ ಇನ್ನೊಂದು ವಿಭಿನ್ನವಾದ ಅನುಭವ ಅಂದರೆ ನೀವೆಲ್ಲರೂ ಕೇಳೇ ಇರ್ತೀರ, ಪ್ರಭಾಕರ್ ಗುರೂಜಿಯವರ ಸಿದ್ಧಿ ಸಮಾಧಿ ಯೋಗ. ಇವರು ಶುರು ಮಾಡಿದಂಥ ISP ಅಂದರೆ ಇನ್ಫ್ಯಾಂಟ್ ಸಿದ್ಧಿ ಪ್ರೋಗ್ರಾಮ್. ಈ ಒಂದು ಕೋರ್ಸ್ನ ನಾನು ನಿಧಿ ಪ್ರೆಗ್ನೆನ್ಸಿನಲ್ಲಿ ಪ್ರಾಕ್ಟೀಸ್ ಮಾಡಿದೆ. ಸುಭದ್ರೆ ಗರ್ಭಿಣಿಯಾಗಿದ್ದಾಗ ಅರ್ಜುನ ಚಕ್ರವ್ಯೂಹನ ಹೇಗೆ ಭೇದಿಸ್ಬೇಕು ಅಂತ ವಿವರಿಸ್ತಿದ್ದ. ಆಗ ಹೊಟ್ಟೆಲಿದ್ದ ಅಭಿಮನ್ಯು ಅದನ್ನೆಲ್ಲ ಕೇಳಿಸ್ಕೊಂಡ. ಮಹಾಭಾರತದ ಈ ಕತೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈ ISP ಕೂಡ ಹೆಚ್ಚು ಕಮ್ಮಿ ಅದೇ ರೀತಿನೇ. ಇದನ್ನು ನಿಮ್ಮಲ್ಲಿ ಎಷ್ಟು ಜನ ಒಪ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಆದರೆ ಈ ISP ಪ್ರೋಗ್ರಾಮ್ ಮಾಡಿದ್ಮೇಲೆ ಏನೆಲ್ಲ ಮಿರಾಕಲ್ಸ್ ಆಯಿತು ಅಂತ ಆಮೇಲೆ ಹೇಳ್ತೀನಿ. ಆದರೆ ಅದಕ್ಕೂ ಮುಂಚೆ ಹೋದ ಸಲ ವಿಡಿಯೋ ಧ್ಯಾನದ ಬಗ್ಗೆ ನಾನು ಮಾತಾಡಿದ್ರ ಬಗ್ಗೆ ತುಂಬ ಜನಕ್ಕೆ ತಕರಾರಿದೆ. ಅದನ್ನು ಮೊದಲು ಕ್ಲಿಯರ್ ಮಾಡ್ತೀನಿ. ನಾವು ಕಣ್ಮುಚ್ಕೊಂಡು ಕೂತ್ಕೊಂಡು ಉಸಿರಾಟನ ಗಮನಿಸೋದು ಅಷ್ಟೇ ಧ್ಯಾನ ಅಲ್ಲ. ನಾವು ಯಾವುದೇ ಕೆಲಸ ಮಾಡಲಿ ನಮ್ಮ ಗಮನ ಸಂಪೂರ್ಣವಾಗಿ ಅದ್ರ ಮೇಲೆ ಇದ್ದರೆ ಅದು ಕೂಡ ಧ್ಯಾನನೇ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಅಂದರೆ ಈ ಚಿತ್ರ ಬಿಡಿಸೋ ಕಲಾವಿದರು, ಸಂಗೀತದಲ್ಲಿ ಸಾಧನೆ ಮಾಡಿರೋವಂಥ ಸಂಗೀತಗಾರರು, ಸ್ಪೋರ್ಟ್ಸ್ ಪೀಪಲ್. ಇದು ನಿಮ್ಗೆ ಕರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಮೊನ್ನೆ ವರ್ಲ್ಡ್ ಕಪ್ ಗೆದ್ವಲ್ಲ, ಅಲ್ಲಿ ಬರೀ ಆ ಕ್ರಿಕೆಟ್ ಪ್ಲೇಯರ್ಸ್ ಮಾತ್ರ ಅಲ್ಲ, ಅಲ್ಲಿದ್ದಂಥ ಪ್ರತಿಯೊಬ್ಬರು ಎಲ್ಲ ಆಡಿಯನ್ಸ್ ಕೂಡ ತಮ್ಮನ್ನು ತಾವೇ ಮರೆತು ಅದರಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ರು. ನಾವು ಯಾವುದೇ ವಿಚಾರದಲ್ಲೇ ಆಗಲಿ ನಮ್ಮನ್ನು ನಾವು ಪೂರ್ತಿ ತೊಡಗಿಸ್ಕೊಂಡಾಗ ಅದು ಕೂಡ ಧ್ಯಾನನೇ ಅಂತ ನಾನು ಹೇಳಿದ್ದು. ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ನಮ್ಮ ತಾತನಿಗೆ 110 ವರ್ಷ, ಅವ್ರು ಯಾವತ್ತೂ ಧ್ಯಾನ ಮಾಡೇ ಇಲ್ಲ, ಅವ್ರ ಜೀವನನೇ ಧ್ಯಾನ ಅನ್ನೋ ಹಾಗೆ ಬದುಕಿದ್ದಾರೆ ಅಂತ. ಎಂಥ ಅದ್ಭುತ ಅಲ್ವಾ? ಇನ್ನು ಕೆಲವರು
ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಉದಾಹರಣೆ ಕೊಟ್ಟಿದ್ದಾರೆ. ಹೀಗೆ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ಇನ್ ಕೆಲವರು ನಾನು ಧ್ಯಾನದ ಬಗ್ಗೆ ಮಾತಾಡಿದ್ದಕ್ಕೆ ಇದು ಬೇರೆ, ಇದೊಂದು ಬಾಕಿ ಇತ್ತು ಅಂತ ನನ್ನನ್ನು ಆಡ್ಕೊಂಡಿದ್ದಾರೆ. ಈ 1 ವರ್ಷ ನನ್ನ ಯೂಟ್ಯೂಬ್ ಜರ್ನಿನಲ್ಲಿ ನಾನು ನನ್ನ ಅನುಭವಗಳನ್ನ ಹಂಚ್ಕೊಂಡಿದ್ದೀನಿ. ಯಾವುದೇ ವಿಚಾರದಲ್ಲಾಗಲಿ ಹೀಗೆ ಮಾಡಿ ಇದೇ ರೀತಿ ಮಾಡಿ ಅಂತ ನಾನು ಯಾವತ್ತೂ ಬೋಧನೆ ಮಾಡೂ ಇಲ್ಲ. ನಾನು ಆ ಕ್ಯಾಟಗರಿನೋಳು ಅಲ್ಲ. ಇನ್ ಕೆಲವರು ಹೊಟ್ಟೆ ತುಂಬಿರೋರಿಗೆ ಧ್ಯಾನದ ಬಗ್ಗೆ ಏನು ಗೊತ್ತು, ಸಿನಿಮಾ ಸೆಲೆಬ್ರಿಟಿಗಳಿಗೆ ಧ್ಯಾನದ ಬಗ್ಗೆ ಏನು ಗೊತ್ತು, ಇಲ್ಲಿ ಕೂತ್ಕೊಂಡು ಜನಗಳನ್ನ ಮರಳು ಮಾಡಬೇಡಿ ಅಂತ ಹೇಳಿದ್ದಾರೆ. ಇನ್ ಕೆಲವ್ರಂತೂ ಪೂರ್ತಿ ವಿಡಿಯೋನ ನೋಡಿದೆ, ಆ ತಮ್ನೇಲ್ ನೋಡಿ ಕಮೆಂಟ್ ಹಾಕೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಬೆಳವಣಿಗೆಗೆ ಕ್ರಿಟಿಸಿಸಮ್ ಅವಶ್ಯಕತೆ ಇದೆ, ಅದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಆಗಿರಬೇಕು. ಸುಖ ಸುಮ್ಮನೆ ಟೀಕೆ ವಿಮರ್ಶೆ ಒಳ್ಳೇದಲ್ಲ. ನಾನು ಧ್ಯಾನದ ಬಗ್ಗೆ ಏನು ತಿಳ್ಕೊಳ್ಳದೆ ಅಥವಾ ಅಭ್ಯಾಸ ಮಾಡದೆ ಮಾತಾಡಲಿಲ್ಲ. ನಾನು ಶುರುಲೇ ಹೇಳಿದಾಗೆ ಸುಮಾರು ವರ್ಷಗಳಿಂದ ಧ್ಯಾನ ಅಭ್ಯಾಸ ಮಾಡ್ಕೊಂಡು ಬಂದೇನೆ. ಮಾತಾಡಿದ್ದು ಈಗ ಮಾತಾಡ್ತಾ ಇರೋದು. ಈಗ ಆ ISP ಬಗ್ಗೆ ಹೇಳ್ತೀನಿ. ಅದು ಹೇಗೆ ಮಾಡೋದು, ಏನು ಮಾಡಬೇಕು ಅನ್ನೋದನ್ನ ಕೊನೆಯಲ್ಲಿ ಹೇಳ್ತೀನಿ. ಆದರೆ ಇದನ್ನಂತೂ ನೀವುಗಳು ನಂಬ್ತಿರೋ ಬಿಡ್ತಿರೋ, ನಾನಂತೂ ನಂಬ್ತೀನಿ. ಏಕೆಂದರೆ ಆ ಮಿರಾಕಲ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ. ಥ್ರೂಔಟ್ ಪ್ರೆಗ್ನೆನ್ಸಿಯಿಂದ ಹಿಡಿದು ನಿಧಿಗೆ ಸುಮಾರು 1 ವರ್ಷ ಆಗೋವರೆಗೂ ಈ ಪ್ರಯೋಗಗಳನ್ನೆಲ್ಲ ನಾನು ಮಾಡ್ಕೊಂಬಂದಿದ್ದೀನಿ. ಆ್ಯಂಡ್ ಆ ಚೇಂಜ್ಗಳು ನಾನು ನೋಡಿದೆ ನಿಧಿನಲ್ಲಿ. ಚಿಕ್ಕ ಮಗುವಿಂದ ಹಿಡಿದು ಇಲ್ಲಿಯವರೆಗೂ ಅವಳು ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲಿರ್ಬೋದು, ಓದಲ್ಲಿರ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಅವಳ ಎಮೋಷ್ನಲ್ ಕೋಶಂಟ್, ಇಂಟೆಲಿಜೆನ್ಸ್ ಕೋಶಂಟ್ ಅಂದರೆ EQ, IQ ಇದೆಲ್ಲ ಏನು ಹೇಳ್ತಾರೋ, ಬರೀ ಓದು 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 ಅನ್ನೋದು ಒಂದೇ ಅಲ್ಲ. ಅವಳು ಅಫ್ಕೋರ್ಸ್ ಥ್ರೂಔಟ್ ಏನಂತಾರೆ ಕಿಂಡರ್ ಗಾರ್ಡನಿಂದ ಹಿಡಿದು ಅವಳು ಲಾ ಮುಗಿಸೋವರೆಗೂ ಶಿಸ್ ಬೀನ್ ಅ ಟಾಪರ್. ಒಂದು ದಿನಾನು ನೀನು ಕೂತ್ಕೊಂಡು ಓದು, ಅಯ್ಯೋ ಹೇಗಪ್ಪ ಇವಳಿಗೆ ಓದಿಸೋದು ಅನ್ನೋದೆಲ್ಲ ಬರಲೇ ಇಲ್ಲ. ಅಷ್ಟು ಶಿಸ್ತಿನಿಂದ ಅವಳೇ ಓದ್ಕೊಂಡು ಬಂದಳು. ಮ್ಯೂಸಿಕ್ ಕಲಿಯೋದಿರ್ಬೋದು, ಡ್ಯಾನ್ಸ್ ಕಲಿಯೋದು, ಗಿಟಾರ್ ಕಲಿತ್ಲು, ಕೀಬೋರ್ಡ್ ಕಲಿತ್ಲು, ಪೇಂಟಿಂಗ್ ಮಾಡೋಳು. ಆಮೇಲೆ ಯಾವುದೇ ಜಾಗಕ್ಕೆ ಹೋಗಲಿ, ತುಂಬ ಚಿಕ್ಕ ಮಗುವಿಂದ ಅವಳಿಗೆ ಸ್ವಲ್ಪ ಸರಿಯಾಗಿ ಮಾತಾಡೋಕೆ ಬರೋ ವಯಸ್ಸಿನಿಂದ ಹಿಡಿದು ಇವತ್ತಿನವರೆಗೂ ಯಾವ ಜಾಗದ್ದು ಏನೇ ವಿಚಾರ ಕೇಳಿದ್ರು, ಅಂದರೆ ನಾವು ತುಂಬ ಟ್ರಾವೆಲ್ ಮಾಡಿದ್ದೀವಿ, ಯಾವ ಜಾಗದ್ದು ಏನೇ ವಿಚಾರ ಕೇಳಿದ್ಲು ಅವಳು ಪ್ರತಿಯೊಂದು ವಿಷಯನೂ ಹಾಗೆ ಪಿನ್ ಟು ಪಿನ್ ಹೇಳ್ತಾಳೆ. ಅಷ್ಟು ಮೆಮೊರಿ ಪವರ್. ಆ್ಯಂಡ್ ಶಿ ವಾಸ್ ಅ ವೆರಿ ಗುಡ್ ಡೈವರ್. ತುಂಬ ಚೆನ್ನಾಗಿ ಡೈವಿಂಗ್ ಮಾಡ್ತಾ ಇದ್ಲು. ಅಫ್ಕೋರ್ಸ್ ಆಮೇಲೆ ಸ್ಕೂಲಿಂದ ಪ್ರೆಷರ್ ಅದೆಲ್ಲ ಜಾಸ್ತಿ ಆಗಿ ಅದು ಡಿಸ್ಕಂಟಿನ್ಯೂ ಮಾಡಿದ್ಲು. ನನಗೆ ಸ್ವಿಮ್ಮಿಂಗ್ ಅಂದ್ರೆ ತುಂಬ ಇಷ್ಟ, ಹಾಗಾಗಿ ಅವಳು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕಿದ್ದೆ. ಬಟ್ ಅವಳ ಕೋಚ್ಗಳು ರೆಕಗ್ನೈಸ್ ಮಾಡಿ ಅವಳಿಗೆ ಈ ಡೈವಿಂಗ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು. ತುಂಬ ಚಿಕ್ಕ ಮಗು ಅಂತಂದರೆ ಒಂದು 6-7 ಅಥವಾ ಮ್ಯಾಕ್ಸಿಮಮ್ 8 ವರ್ಷ ಇರ್ಬೋದು. ಆವಾಗ 16 ಫೀಟಿಂದ ಡೈವ್ ಮಾಡೋಳು. ಅದೇ ರೀತಿ ಪೇಂಟಿಂಗ್ ಇರ್ಬೋದು, ತುಂಬ ಚೆನ್ನಾಗಿ ಸ್ಕೆಚಸ್, ಕ್ಯಾರಿಕೇಚರ್ಸ್ ಮಾಡೋಳು. ಕ್ಯಾರಿಕೇಚರ್ಸ್ ಅಂದರೆ ಈ ಫೇಶಿಯಲ್ ಎಕ್ಸ್ಪ್ರೆಷನ್ ಇರುವಂಥ ಚಿತ್ರಗಳನ್ನ ಬಿಡಿಸೋಳು. 2 ವೀಲರ್ ಕಲ್ತ್ಲು, ಸ್ಕೇಟಿಂಗ್, ಯಾವುದೇ ತೋರಿಸಿದ್ರು ಹೀಗೆ ಪಟ್ ಅಂತ ಕಲ್ತ್ಕೊಳ್ಳೋಳು. ಅಷ್ಟು ಗ್ರಾಸ್ಪಿಂಗ್ ಪವರ್. ಡ್ರೈವಿಂಗು ಅಷ್ಟೇ ತುಂಬ ಸರ್ಪ್ರೈಸಿಂಗ್. ಎಷ್ಟು ಬೇಗ ಡ್ರೈವಿಂಗ್ ಕಲ್ತ್ಲು ಅಂತಂದರೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಈಚೆಗಂತೂ ಎಲ್ಲಿ ಹೋಗಬೇಕು ಅಂತಂದರೂ ಅವಳೇ ನನ್ನನ್ನು ಕರ್ಕೊಂಡು ಹೋಗ್ತಾಳೆ, ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಳೆ. ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಾಳೆ. ಈ ರೀತಿ ಪ್ರತಿಯೊಂದು ವಿಚಾರದಲ್ಲೂ ನಾನು ಗಮನಿಸಿದ್ದೀನಿ ಅವಳು ಹೇಗೆ ಅವಾಗ ನಾನು ಮಾಡಿದಂಥ ಪ್ರೋಗ್ರಾಮ್ ಅವಳಿಗೆ ಹೇಗೆ ಹೆಲ್ಪ್ ಆಗಿದೆ ಅಂತ ಅಂದ್ಬಿಟ್ಟು. ಹೆತ್ತವನಿಗೆ ಹೆಗಣ ಮುದ್ದು ಅನ್ನೋ ಹಾಗೆ ಇದೇನಿದು ಮಗಳನ್ನು ಇಷ್ಟೊಂದು ಹೊಗಳ್ತಾ ಇದ್ದಾಳೆ, ನಮ್ಮ ಮನೆಯಲ್ಲೂ ನಮ್ಮ ಮಕ್ಕಳು ಎಲ್ಲ ಇಷ್ಟೊಂದು ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅಂತ ನೀವು ಹೇಳ್ಬೋದು. ಅದು ನಿಜಾನೇ. ಆದರೆ ನಾನು ಈ ISP ಕೋರ್ಸ್ ಮಾಡಿದ್ರಿಂದ ಇದೆಲ್ಲ ಆಯಿತು ಅನ್ನೋ ನಂಬಿಕೆ ನಂದು. ಈಗ ನಾನು ಈ ISP ಬಗ್ಗೆ ಒಂದು ಚಿಕ್ಕದಾಗಿ ಬ್ರೀಫ್ ಮಾಡ್ತೀನಿ. ಹಾಗನ್ಬಿಟ್ಟು ನಾನು ಹೇಳಿದೆ ಅಥವಾ ಯಾವುದೋ ಬುಕ್ಕಲ್ಲಿ ಓದಿದೆ ಅಂತೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸಿದ್ಧಿ ಸಮಾಧಿ ಯೋಗ ಸೆಂಟ್ರಿಗೆ ಹೋಗಿ
ಆ ಕೋರ್ಸಲ್ಲಿ ಎನ್ರೋಲ್ ಆಗಿ ಅವ್ರು ಏನು ಹೇಳ್ತಾರೋ ಹಾಗೆ ಪ್ರಾಕ್ಟೀಸ್ ಮಾಡಿ. ಇದನ್ನು ಮಾತ್ರ ಅಲ್ಲ, ಯಾವುದೇ ಧ್ಯಾನ ಆಗಲಿ ಹಾಗೆ ಮಾಡಕ್ಕೆ ಹೋಗಬಾರ್ದು. ಗುರುಮುಖೇನ ಕಲಿತು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಈ ಪ್ರೋಗ್ರಾಮಿನ ಮುಖ್ಯ ಉದ್ದೇಶನೇ ಮಗುವಿನ ಸಮಗ್ರ ಅಭಿವೃದ್ಧಿ. ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ, ಸೋಷಿಯಲಿ, ಸ್ಪಿರಿಚುಯಲಿ ಮಗುನ ಹೇಗೆ ಬೆಳೆಸ್ಬೇಕು ಅಂತ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾರೆ. ಇದರಲ್ಲಿ ಕೆಲವೊಂದು ವರ್ಕ್ಶಾಪ್ಗಳಿರುತ್ತೆ. ಇದನ್ನ ಪೇರೆಂಟ್ಸ್ ಅಂದ್ರೆ ಅಪ್ಪ ಅಮ್ಮ ಇಬ್ರು ವರ್ಕ್ಶಾಪ್ನ ಅಟೆಂಡ್ ಮಾಡಬೇಕು. ಈ ವರ್ಕ್ಶಾಪ್ ಅಲ್ಲಿ ಗರ್ಭದಲ್ಲಿರುವಾಗಲೇ ಮಗುವಿನ ಜೊತೆ ಮಾತಾಡೋದು, ಮಗುವಿನ 5 ಇಂದ್ರಿಯಗಳ ಡೆವಲಪ್ಮೆಂಟ್ ಬಗ್ಗೆ, ಮಗುವಿನ ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್ ಡೆವಲಪ್ಮೆಂಟ್ ಬಗ್ಗೆ, ಆಮೇಲೆ 8 ಬಗೆಯ ಇಂಟೆಲಿಜೆನ್ಸ್ ಬಗ್ಗೆ, ಆಟ, ಪಾಠ, ಕಲೆ, ಸಂಗೀತ ಹೀಗೆ ಇತ್ಯಾದಿ, ಇದೆಲ್ಲವನ್ನು ಪಂಚಭೂತದ ಆಧಾರದ ಮೇಲೆ ಹೇಳ್ತಾರೆ. ಜೊತೆಗೆ ಪೇರೆಂಟ್ಸ್ನ ಮೆಂಟಲಿ ಪ್ರಿಪೇರ್ ಮಾಡ್ತಾರೆ. ಆರೋಗ್ಯಕರ ಜೀವನ ಶೈಲಿ, ಸ್ಟ್ರೆಸ್ ಫ್ರೀ ಮೈಂಡು, ಕಾನ್ಷಿಯಸ್ ಪೇರೆಂಟಿಂಗು, ಕಪಲ್ ಹಾರ್ಮೋನಿಯಸ್ ರಿಲೇಶನ್ಶಿಪ್ ಬಗ್ಗೆ. ಒಟ್ಟಾರೆಯಾಗಿ ಆರೋಗ್ಯಕರವಾದ ಮಗುವನ್ನು ಪಡೆಯೋದಕ್ಕೆ ಮೊದಲು ಪೇರೆಂಟ್ಸ್ನ ಪ್ರಿಪೇರ್ ಮಾಡ್ತಾರೆ. ಮಗು ಹುಟ್ಟಿದ ಮೇಲೆ ಹುಟ್ಟದಾಗ್ಲಿಂದ 6ರಿಂದ 8 ವರ್ಷದವರೆಗೂ ಮಗುನ ಹೇಗೆ ಟ್ರೈನ್ ಮಾಡಬೇಕು ಅನ್ನೋದಕ್ಕೆ ಬಹಳಷ್ಟು ಟೆಕ್ನಿಕ್ಸ್ ಇದೆ. ಆ ಟೆಕ್ನಿಕ್ಸ್ನೆಲ್ಲ ಪೇರೆಂಟ್ಸಿಗೆ ಹೇಳ್ಕೊಡ್ತಾರೆ. ಹೀಗೆ ತ್ರಾಟಕದಿಂದ ಶುರುವಾಗಿ ನಾಯಕರ ಹತ್ರ ಕಲಿತು SSY ವರೆಗೆ ಬೇರೆ ಬೇರೆ ರೀತಿ ಯೋಗ ಧ್ಯಾನಗಳನ್ನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ನಿಧಿ ಅಂದರೆ ನಮ್ಮ ಸುಬ್ಬಿಕುಟ್ಟಿ ವಿಷಯದಲ್ಲಿ ಸಿದ್ಧಿ ಸಮಾಧಿ ಯೋಗ ಹೇಳ್ಕೊಟ್ಟ ಗುರುಗಳಿಗೆ ಹಾಗೆ ರಿಷಿ ಪ್ರಭಾಕರ್ ಗುರುಜಿ ಅವ್ರಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಸೊ ಇದಾಗಿತ್ತು ನನ್ನ ಧ್ಯಾನದ ಅನುಭವ. ಧ್ಯಾನ ಯಾವುದೇ ರೀತಿದಾಗಿರಲಿ, ಯಾವುದೇ ಪರಂಪರೆದಾಗಿರಲಿ, ಯಾವುದೇ ಪದ್ಧತಿದಾಗಿರಲಿ, ಧ್ಯಾನ ಅನ್ನೋದು ಎಲ್ರಿಗೂ ತುಂಬ ಮುಖ್ಯ. ಎಲ್ಲರೂ ಧ್ಯಾನಿಸಿ. ನನ್ನ ರೆಗ್ಯುಲರ್ ವ್ಲಾಗ್ ವಿಷಯಗಳನ್ನ ಬಿಟ್ಟು ಬೇರೆ ಒಂದು ವಿಷಯನ ನಿಮ್ಮ ಮುಂದೆ ತಂದೆ. ಇದೇ ರೀತಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಒತ್ತೋದನ್ನು ಮರಿಬೇಡಿ. ದಿಸ್ ಇಸ್ ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ ಆ್ಯಂಡ್ ಲವ್.